ಹಾಗೆ ಕಳ್ಸ್ಕೊಟ್ಬಿಡ್ತೀನಾ? ನಮ್ಮ ಮನೆಗೆ ಬಂದಿದ್ದೀರಿ, ಕಾಫಿ ಕುಡ್ದೇ ಹೋಗ್ಬೇಕು. ಸರ್ ಕಾಫಿ ಬೇರೆ ಕುಡಿಬೇಕಾ? ಸುಮ್ನೆ ಯಾಕೆ ಸರ್ ತೊಂದ್ರೆ? ನೀವು ನಿಮ್ ಮನೆಯವ್ರಿಗೆ ಹೇಳಬೇಕು, ಅವ್ರು ಅದನ್ನ ಮಾಡಬೇಕು, ನಾನು ಅದನ್ನ ಕುಡಿಬೇಕು. ಬೇಡಿ ಇನ್ಯಾವನಾರು ಇಟ್ಕೊಂಡ ತೊಂದ್ರೆ ಬೇಡಿ. ನನ್ನ ಮಗಳ ಕೈಯಿಂದ ಕಾಫಿ ಕುಡಿಬೇಕು ಅಂದ್ರೆ ಅಮೃತ ಅಂದ್ರೆ ಅಮೃತ. ಅಮ್ಮ ರೋಹಿಣಿ. ಏನಪ್ಪ? ರೋಹಿಣಿ, ಇವ್ರೇನಮ್ಮ? ಇಲ್ಲಿದ್ದೀರಾ? ಇವ್ರೇನಮ್ಮ ನಿನ್ಗೆ ಅವತ್ ಮಾತ್ರೆ ಕೊಟ್ಟೋರು? ಮೊನ್ನೆ ಎಂಥ ಕೆಲ್ಸ ಆಗ್ಬಿಡ್ತು ಅಂತೀರಿ? ಇದ್ದಕ್ಕಿದ್ದಾಗೆ ಅವಳು ಜ್ವರ ಅಂತ ಹಾಸಿಗೆ ಹಿಡ್ದ್ಬಿಟ್ಲು. ನನಗ್ ಕೈ ಕಾಲೇ ಆಡ್ತಿಲ್ಲ. ತಕ್ಷಣ ನೀವು ಕೊಟ್ಟು ಮಾತ್ರೆನ್ ಕೊಟ್ಟೆ. ಸುಳ್ಳು ಹೇಳಬಾರ್ದು. ಸಂಜೀವನಿ ಸರ್, ಸಂಜೀವನಿ. ಇವರೇನಾ ನಿಮ್ ಮಗಳು? ಹೌದಪ್ಪ. ಇವರು ನಿಮ್ ಮಗಳ? ನನ್ನ ಮಗಳು. ಇವರು ನಿಮ್ಮ ಸ್ವಂತ ಮಗಳ? ನನ್ ಸ್ವಂತ ಮಗಳಪ್ಪ. ನಾನು ಸ್ಕೂಲ್ ಮೇಸ್ಟರ್ ಆಗಿದ್ದೆ. ಹೋದ ವರ್ಷನೇ ರಿಟೈರ್ ಆಗಿತ್ತು. ನನಗ್ ಬರೋ ಪೆನ್ಷನ್ 100 ರೂಪಾಯಿ ಅಲ್ದೆ ನನ್ನ ಮಗಳು ತರೋ ತಿಂಗಳಿಗೆ 300-400 ರೂಪಾಯಿ ಸಂಬಳ. ಅದು ಟೆಂಪ್ರರಿ ಬೇಸಿಸ್. ಓ, ಟೆಂಪ್ರರಿನಾ? ಕಮಿಷನ್ ಬೇಸಿಸ್ ಮೇಲಪ್ಪ. ಕಮಿಷನ್ ಬೇಸಿಸ್. ಐ ಸಿ. ನಿಮ್ಮಿಬ್ಬರಿಗೂ ಮೊದಲೇ ಪರಿಚಯ ಇತ್ತಾ? ಛೇ, ಈ ಮೇಸ್ಟ್ರು ಮಗಳ ಪರಿಚಯ ನನಗಿಲ್ಲ. ನನಗ್ ಪರಿಚಯ ಇರೋದು ಇಂಡಸ್ಟ್ರಿಯಲಿಸ್ಟ್ ರಾಜಾರಾಮ್ ಅವರ ಏಕೈಕ ಪುತ್ರಿ. ಸುಮಾರಾಗಿ ನೋಡೋಕೆ ಒಂದೇ ತರ ಇದ್ದಾರೆ. ವೆರಿ ಗುಡ್ ಆಕ್ಟಿಂಗ್. ಡ್ಯೂಯಲ್ ರೋಲ್. ಯಾಕಮ್ಮ ಹಾಗೆ ನಿಂತ್ಬಿಟ್ಟೆ? ಹೋಗಿ ಕಾಫಿ ಮಾಡ್ಕೊಂಡು ಹೋಗೋ, ಗೆಸ್ಟ್ ಬಂದಿದ್ದಾರೆ. ಏನಂದ್ರಿ? ಏನಂದೆ? ಅಲ್ಲ, ನಿಮ್ ಮಗಳು ಏನ್ ಓದಿದಾಳೆ ಅಂತ ಕೇಳಿದೆ. BA ಪಾಸ್ ಮಾಡಿದಾಳೆ. ಅಷ್ಟೇ ಅಲ್ಲ, ಟೈಪ್ ರೈಟಿಂಗ್ ಮುಗಿಸ್ಕೊಂಡಿದ್ದಾಳೆ, ಶಾರ್ಟ್ ಹ್ಯಾಂಡ್ ಮುಗಿಸಿದಾಳೆ, ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮ್ ತಗೊಂಡಿದ್ದಾಳೆ, ಈ ಟೆಲಿಫೋನ್ ಆಪರೇಟರ್ ಕೋರ್ಸು ಮುಗಿಸಿದಾಳೆ. ಎಲ್ಲಾ ಕೋರ್ಸು ಮುಗಿಸಿದ್ದಾರೆ. ಏನ್ ಬಂತಪ್ಪ? ಒಳ್ಳೆ ಕೆಲಸ ಈ ದೇಶದಲ್ಲಿ ಹುಡುಕೋದು ಈ ಮರಳು ಕಾಡ್ನಲ್ಲಿ ಮರೀಚಿಕೆ ಹುಡುಕದಾಗೆ. ಕಾಫಿ ತೊಳ್. ಇಷ್ಟೆಲ್ಲ ಕ್ವಾಲಿಫಿಕೇಶನ್ ಇಟ್ಕೊಂಡಿದ್ದು ಯಾವುದೋ ಒಂದು ಸೋಪ್ ಕಂಪ್ನಿಲಿ ಕೆಲಸ ಮಾಡ್ತಿದ್ದಾಳೆ. ಇನ್ನೊಂದು ಮುಖ್ಯವಾದ ವಿಷಯ ಗೊತ್ತಾ ನಿಮ್ಗೆ? ನಮ್ಮ ಮಗಳು ಇಂದಿರಾ ಗಾಂಧಿ ಹುಟ್ಟಿದ ದಿವಸಾನೇ, ಅಂದ್ರೆ ಆ ತಾರೀಕೆ ಹುಟ್ಟಿದ್ದು. ನಾನು ಅಷ್ಟೇ. ಅಕ್ಟೋಬರ್ 2ನೇ ತಾರೀಕು ಮಹಾತ್ಮ ಗಾಂಧಿ ಅವರು ಹುಟ್ಟಿದ ದಿವಸನೇ ನಾನು ಹುಟ್ಟಿದ್ದು. ಹೌದೇ? ಆದ್ರೆ ಮಹಾತ್ಮ ಗಾಂಧಿ ಆಗೋಕ್ ಸಾಧ್ಯನೇ? ಗ್ರೇಟ್ ಪರ್ಸನ್ಸ್ ಆಗೋಕೆ ಲಕ್ಷಕ್ಕೊಬ್ಬರಿಗೆ ಮಾತ್ರ ಸಾಧ್ಯ. ಎಲ್ಲದಕ್ಕೂ ಅದೃಷ್ಟ ಬೇಕು ಅಂದ್ರೆ. ಆದ್ರೆ ನೀವೇನೇ ಹೇಳಿ ಸರ್, ಸುಳ್ಳು ಹೇಳೋರ್ಗ್ ಮಾತ್ರ ಏನೋ ಅದೃಷ್ಟ ಬರಲ್ಲ. ಅದ್ಯಾಕೆ ಹೇಳ್ತೀರಿ? ಯಾವತ್ತು ಈ ಶ್ರೀಮಂತ ಹೆಣ್ಣು ಮಕ್ಕಳು ಹಾಬಿಗೋಸ್ಕರ ಕೆಲಸ ಮಾಡೋದನ್ನು ಬಿಡ್ತಾರೋ ಅವತ್ತೇ ನಮ್ಮಂತ ಮಿಡ್ಲ್ ಕ್ಲಾಸ್ ಜನಗಳಿಗೆ ಕೆಲಸ ಸಿಕ್ಕೋದು. ಏನ? ಶ್ರೀಮಂತರ ಹೆಣ್ಮಕ್ಳು ಹಾಬಿಗೋಸ್ಕರ ಕೆಲಸ ಮಾಡ್ತಾರ್ಯಾ? ಹೌದ್ ಸರ್, ಕೇಳಿ ಅವ್ರನ್ನೇ. ಹೌದನಮ್ಮ? ಇವ್ರನ್ನಲ್ಲ ಸರ್, ಅದೇ ನಾನು ಹೇಳದ್ನಲ್ಲ, ಇಂಡಸ್ಟ್ರಿಯಲಿಸ್ಟ್ ರಾಜಾರಾಮ್ ಅವ್ರ ಮಗಳು. ಅವಳೇ ಹೇಳಿದ್ದು, ನಾನ್ ಕೆಲಸ ಮಾಡೋ ಸಂಬಳಕ್ಕೋಸ್ಕರ ಅಲ್ಲ, ಹಾಬಿಗೋಸ್ಕರ ಅಂತ. ಈ ಶ್ರೀಮಂತ ಹೆಣ್ಮಕ್ಳು ಆಡಂಬರಕ್ಕೋಸ್ಕರ, ಪಬ್ಲಿಸಿಟಿಗೋಸ್ಕರ ಏನನ್ನೋ ಹೇಳ್ತಾರೆ. ಹೋಗಿ ನೀವು ಅದನ್ನ ನಂಬ್ತಿರಲ್ಲ. ನಾವು ಮುಟ್ಟಾಳ್ರು ನಂಬಿಟ್ವಲ್ಲ, ನಂಬಿದ್ವಿ. ಏನಮ್ಮ? ಸುಮ್ನೆ ಯಾಕೆ ಅವ್ರ ಟೈಮ್ ವೇಸ್ಟ್ ಮಾಡ್ತೀರಾ? ಪಾಪ ಅವ್ರಿಗೇನ್ ಕೆಲ್ಸ ಇದೆಯೋ ಏನೋ. ನೋಡಿ ಸರ್, ನಿಮ್ ಮಗಳಿಗೆ ನನ್ನ ಮೇಲೆ ಎಷ್ಟೊಂದು ಅಕ್ರೆ. ಇವರೇ, ಸುಳ್ಳು ಹೇಳ್ಬಾರ್ದು. ನಮ್ಮ ಮಗಳು ಅಪರಂಜಿ ಅಂದ್ರೆ ಅಪರಂಜಿ. ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಸರ್. ನಾನೇನ್ ಕಡಿಮೆ ಅಲ್ಲ ಸರ್. ಮುಖ ನೋಡಿದ ತಕ್ಷಣ ಅಳತೆ ಹಾಕ್ಬಿಡ್ತೀನಿ. ನೀವ್ ಹಿರಿಯರು, ನಿಮ್ ಹತ್ರ ಸುಳ್ಳು ಹೇಳ್ಬಾರ್ದು. ಇವತ್ತು ನಿಜವಾಗ್ಲೂ ಒಬ್ರು ಮಾನ ಕಳಿಬೇಕು ಅಂತ ಡಿಸೈಡ್ ಮಾಡ್ಕೊಂಡೆ ಬಂದೆ. ಯಾಕೆ? ಅವ್ರ ಅದೃಷ್ಟ ಚೆನ್ನಾಗಿತ್ತು, ನೀವ್ ಅಡ್ಡ ಬಂದ್ರಿ, ಅವ್ರು ತಪ್ಪಿಸ್ಕೊಂಡ್ರು. ನಾನಿನ್ ಬರ್ಲಾ ಸರ್? ಆಗಾಗ್ಲೇ ಬರ್ತಾ ಇರಿ. ಏನ್ ಸರ್ ಹೀಗೆ ಹೇಳ್ತೀರಾ? ಮನೆ ನೋಡಿದ್ದಾಯ್ತು, ಕಾಫಿ ಕುಡ್ದಿದ್ದಾಯ್ತು, ಅವಾಗವಾಗೇನು ಯಾವಾಗ್ಲೂ ಬರ್ತಾ ಇರ್ತೀನಿ. ಬರ್ಲಾ? ಮೊದಲು ಕೆಲಸ ಮಾಡಿ. ಬೆನ್ಸು, ಮಾರುತಿ. ಮಾರುತಿ, ಬೆನ್ಸು. ಇವ್ರೆ ಏನ್ ಹಾಗಂದ್ರೆ? ಮಿಸ್ಟರ್ ಗರ್ಗಸೆ, ಅವ್ರನ್ನೇ ಕೇಳಿ ಹೇಳ್ತಾರೆ. ಏನಮ್ಮ ಹಾಗಂದ್ರೆ ಮಾರುತಿ ಬೆನ್ಸ್ ಅಂತ? ಮೆಡಿಕಲ್ ರೆಪ್ರೆಸೆಂಟೇಟಿವ್ ಅಲ್ವಾ, ಮಾತ್ನಲ್ಲಿ ನಿಪುಣರು. ಹೋಗೋವಾಗ ಏನಂದ್ರು ಗೊತ್ತಾ? ಏನು? ಗರಗಸ ಅಂದ್ರು. ಅದೇ ಹಾಗಂದ್ರೆ ಏನು ಅಂತ? ನಸ್ಸ ಅಂತ. ನನ್ನನ್ನು ಕ್ಷಮಿಸ್ಬಿಡಿ.
ನನ್ ಕ್ಷಮಿಸ್ಬಿಡಿ. ನನ್ ಕ್ಷಮಿಸ್ಬಿಡಿ. ಇವತ್ ನಾನು ಕೆಲ್ಸಕ್ಕೆ ಹೋಗ್ಲಿಲ್ಲ. ನಿಮ್ಮ ಹತ್ರ ಕ್ಷಮಾಪಣೆ ಕೇಳೋಣ ಅಂತಾನೆ ಬಂದೆ. ನಾನು ಊಟನೇ ಮಾಡ್ಲಿಲ್ಲ. ಅವತ್ ರಸ್ತೆಲಿ ನಾನ್ ನಿಮ್ಮ ಹತ್ರ ಆ ರೀತಿ ನಡ್ಕೊಂಡಿದ್ದಕ್ಕೆ ನನಗ್ ನಾನೇ ಶಿಕ್ಷೆ ವಿಧಿಸ್ಕೊಂಡಿದ್ದೀನಿ. ನೋಡಿ, ನಾನ್ ವಯಸ್ಸಿಗೆ ಬಂದ ಹೆಣ್ಣು. ಮನೆ ಬಿಟ್ಟು ಕೆಲ್ಸಕ್ಕೋಸ್ಕರ ಬೀದ್ ಬೀದಿ ಸುತ್ತಾ ಇದ್ದೀನಿ. ಯಾರಿಗೂ ಮೋಸ ಹೋಗ್ಬಾರ್ದು ಅಂತ ನಾನು ಸ್ಟ್ರಿಕ್ಟ್ ಆಗಿರೋದು, ಮತ್ತೆ ನಿಷ್ಠುರವಾಗಿ ಮಾತಾಡೋದು. ಯಾಕೆ ಗೊತ್ತಾ? ಒಂದ್ ಹೆಣ್ಣು ತಾನ್ ಬಡವಳು ಅಂತ ಹೇಳಿದ್ರೆ ಸಾಕು, ಜನ ಅವಳನ್ನ ನೋಡೋ ದೃಷ್ಟಿನೇ ಬೇರೆ. ನಾನು ನಿಮ್ ಹತ್ರ ಯಾಕೆ ಇಷ್ಟೊಂದು ಬೇಡ್ಕೋತಾ ಇದ್ದೀನಿ ಗೊತ್ತಾ? ಬಡವ್ರನ್ನ ಕಂಡ್ರೆ ನಿಮ್ ಹೃದಯದಲ್ಲಿ ಪಶ್ಚಾತ್ತಾಪ ಇದೆ, ಅವ್ರಿಗೋಸ್ಕರ ಕನಿಕರ ತೋರ್ಸೋ ಮನಸ್ಸಿದೆ. ನೋಡಿ, ನಾನ್ ನಿಮ್ ಹತ್ರ ಎಲ್ಲ ನಿಜ ಹೇಳಿದ್ದೀನಿ. ನೀವು ನನ್ನ ಕ್ಷಮಿಸ್ಲೇಬೇಕು. ಇಲ್ದಿದ್ರೆ ನಾನು ಈ ಜಾಗ ಬಿಟ್ಟು ಅಲ್ಲಾಡಲ್ಲ. ಬೆಳಗ್ಗೆ ಆದ್ರೂ ಸರಿ ಇಲ್ಲೇ ಇರ್ತೀನಿ. ಹಾ. ಮಿಸ್ ರೋಹಿಣಿ, ನನ್ನೇನು ಅಷ್ಟು ಕಟಕ ಅಂತ ತಿಳ್ಕೊಂಡ್ರ? ನಾನ್ ನಿಮ್ಮನ್ನ ಯಾವತ್ತೂ ಕ್ಷಮಿಸ್ಬಿಟ್ಟೆ. ನಿಜವಾಗ್ಲಾ? ಸಂತೋಷನಾ? ಮತ್ತ್ಯಾಕೆ ಹೇಳಲಿಲ್ಲ? ಮೊದಲೇ ಸಲ ನೀವು ನನ್ನ ಕ್ಷಮಾಪಣೆ ಕೇಳಿದಾಗ್ಲೇ ನಾನು ನಿಮ್ಮನ್ನ ಕ್ಷಮಿಸ್ಬಿಟ್ಟೆ. ಮತ್ತ್ಯಾಕೆ ಹೇಳಲಿಲ್ಲ? ಆಗ್ಲೇ ನಾನು ಹೇಳ್ಬಿಟ್ಟಿದ್ದಿದ್ರೆ ಇಟ್ ಸಲ ನೀವು ನಾನು ನೋಡೋಕ್ ಬರ್ತಿದ್ರಾ? ಹಲೋ, ಸ್ಪೀಕಿಂಗ್. ರೋಹಿಣಿ, ವಾಟ್ ಎ ಸರ್ಪ್ರೈಸ್. ಏನ್ ಸಮಾಚಾರ? ಈಗ್ಲಾ ಬರ್ಬೇಕಾ? ಓಕೆ, ಬರ್ತೀನಿ. ಹಾಫ್ ಆನ್ ಅವರ್. ಓಕೆ, ಸಿ ಯು. ಬಾಯ್. ನಾನು ಫೋನ್ ಮಾಡಿ ಕರೆದಿದ್ದು ಇಲ್ಲಿ ಬಂದಿದ್ದೆ ಮಾಡಕ? ಸುಮ್ನೆ ನಾನು ಡಿಸ್ಟರ್ಬ್ ಮಾಡಬೇಡ. ನಾನು ಕನಸು ಕಾಣ್ತಾ ಇದ್ದೀನಿ. ಕನಸ? ಏನದು? ನಾನ್ ನನ್ನ ಹೆಂಡತಿ ಆಗೋಳ ಜೊತೆ ಹೇಗೆ ಸಂಸಾರ ಮಾಡ್ತೀನಿ ಅಂತ. ಅವಳು ಯಾವಳ್ರಿ ನಿಮ್ ಹೆಂಡತಿ? ಇದಾಳೊಬ್ಳು ಸುಂದ್ರಿ, ಹಠವಾದಿ. ಅವಳನ್ನ ಮದ್ವೆಗೆ ನನ್ ಪ್ರೀತಿಸ್ತಾ ಇದ್ದೀರಾ? ಇದೊಳ್ಳೆ ತಮಾಷೆ ಆಯ್ತಲ್ಲ. ಒಬ್ಬಳನ್ನ ಪ್ರೀತಿಸಿ ಒಬ್ಬಳನ್ನ ಮದುವೆ ಆಗಬಾರ್ದಾ? ಏನಂದ್ರೆ? ಒಬ್ಬಳನ್ನ ಪ್ರೀತಿಸಿ ಅವಳನ್ನೇ ಮದುವೆ ಆಗಬಾರ್ದಾ? ಅಪ್ಪಾ, ಹಾಗನ್ನೇ. ಅದಕ್ಕೆ ಹೇಳೋದು ಹೆಂಗಸರಿಗೆ ಅವಸರ ಬುದ್ಧಿ ಅಂತ. ಮಿಸ್ ರೋಹಿಣಿ ದೇವಿ, ನಾನು ಮದುವೆ ಆಗೋ ಹುಡುಗಿ ಯಾರು ಗೊತ್ತಾ? ಯಾರು? ಬಿಗ್ ಇಂಡಸ್ಟ್ರಿಯಲಿಸ್ಟ್ ರಾಜಾರಾಮ್ ಅವ್ರ ಮಗಳು ಉರುಫ್. ರಿಟೈರ್ಡ್ ಹೆಡ್ ಮಾಸ್ಟರ್ ಗರಗಸೆ ಅವರ ಮಗಳು ಉರುಫ್. ರೋಹಿಣಿ ದೇವಿ ಗರಗಸೆ. ನಾನ್ ಗರಗಸ ಅಲ್ಲ ರೀ. ಅಳ್ಬೇಡ ಅಳ್ಬೇಡ, ಯಾರಾದ್ರೂ ನೋಡಿದ್ರೆ ತಪ್ಪಾಗಿ ತಿಳ್ಕೊತಾರೆ. ಅಬ್ಬಾ, ಜಗಳದಲ್ಲಿ ಪ್ರಾರಂಭವಾದ ನಮ್ ಸ್ನೇಹ ಪ್ರೀತಿಲಿ ಒಂದಾಗಿತ್ತು ನಮ್ ಪುಣ್ಯ. ಚಂದ್ರು, ನಿಮ್ ತಂದೆ ತಾಯಿ ಎಲ್ಲಿದ್ದಾರೆ ಅಂತ ತಿಳ್ಕೋಬಹುದಾ? ತಿಳ್ಕೋಬೇಕಾ? ಸ್ವರ್ಗದಲ್ಲಿ. ನಾನೊಬ್ಬ ಅನಾಥ. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿನ ಕಳ್ಕೊಂಡೆ. ಈಗ ನನ್ನೋರು ಅಂತ. ನಿನ್ ಲತಾ ವಿಷಯ ಅವಳು ಹೇಳ್ಬಿಟ್ಯಾ? ಇಲ್ಲ, ಇವತ್ತು ಹೇಳ್ತೀನಿ. ಬೇಡ. ಯಾಕೆ? ಒಂದು ಹೆಣ್ಣು ನಿನ್ನನ್ನು ಅರ್ಥ ಮಾಡ್ಕೊಳಕ್ ಮುಂಚೆ ಅವಳಿಗೆ ಅರ್ಥವಾಗದೇ ಇರೋ ವಿಷಯನ ಹೇಳ್ಬಾರ್ದು. ನೀವಿಬ್ರು ಒಬ್ರನ್ನೊಬ್ರು ಪರಸ್ಪರ ತಿಳ್ಕೊಂಡ್ಮೇಲೆ ಏನ್ ಹೇಳಿದ್ರು ಚೆನ್ನಾಗಿರುತ್ತೆ ಚಂದ್ರು. ಯಾರು ಇಲ್ಲ, ನಾನೊಬ್ಬ ತಬ್ಲಿ. ನಾನಿರುವಾಗ ನೀವು ತಬ್ಲಿ ಯಾಕೆ? ಅಷ್ಟ್ ಹೇಳಿದ್ರೆ ಸಾಕು. ನೀ ನನ್ನ ಪಕ್ಕದಲ್ಲಿದ್ರೆ ನಾ ತಬ್ಲಿ ಅಲ್ಲ, ಹೆಬ್ಬುಲಿ. ಹೆಬ್ಬುಲಿ. ರೋಹಿಣಿ, ನೀ ದಿವಸ ಕೆಟ್ಟ ಸೋಪ್ ಮಾಡ್ತೀಯಾ? ಅಬ್ಬಬ್ಬ ಅಂದ್ರೆ 10 ಮಾಡ್ತೀನಿ. ಆ ಕೆಲ್ಸದಲ್ಲಿ ನಂಗೆ ಇಂಟ್ರೆಸ್ಟೇ ಇಲ್ಲ. ಯಾವುದೇ ಕೆಲಸ ಮಾಡಿದ್ರು ಅದನ್ನ ಶ್ರದ್ಧೆಯಿಂದ ಮಾಡಬೇಕು. ಆಗಲೇ ನಾವು ಜೀವನದಲ್ಲಿ ಮುಂದುವರಿಯೋಕೆ ಸಾಧ್ಯ. ರೋಹಿಣಿ, ನಿನ್ನಂತ ಸೇಲ್ಸ್ ಗರ್ಲ್ಸ್ ಬಿಸ್ನೆಸ್ ನಲ್ಲಿ ಸಕ್ಸಸ್ಫುಲ್ ಆಗ್ಬೇಕಾದ್ರೆ ಜನಗಳನ್ನ ಮೋಡಿ ಮಾಡೋದನ್ನ ಕಲಿಬೇಕು. ಅವ್ರು ಬೆರಗಾಗಿ ಮಾಡ್ಬೇಕು. ನೀವೇನೇ ಹೇಳಿ 10 ಸೋಪ್ ಮೇಲೆ ಮಾರೋಕೆ ಆಗಲ್ಲ. ಆಗಲ್ಲ ಅಂತ ಹೇಳ್ಬೇಡ. ಓಕೆ, ನಾಳಿಂದ ನಾನು ನಿನ್ ಜೊತೆ ಬರ್ತೀನಿ. ನಿನ್ನ ಟ್ರೈನ್ ಮಾಡ್ತೀನಿ. ಆಮೇಲೆ ನೋಡೋದ್ರ ಪರಿಣಾಮ. ನೀವು ಬರ್ತೀರಾ ಸೋಪ್ ಮಾರೋಕೆ? ವೈ ನಾಟ್, ವಿತ್ ಪ್ಲೆಷರ್. ಏನ್ ನಿನ್ ಸೋಪಿನ ಹೆಸರು? ಡ್ರೀಮ್ ಗರ್ಲ್. ಡ್ರೀಮ್ ಗರ್ಲ್? ಆಹಾ, ನನ್ನ ಮುಖಕಾಂತಿಗೆ ನಾನು ಯಾವಾಗಲೂ ಡ್ರೀಮ್ ಗರ್ಲ್ ಸೋಪನ್ನೇ ಉಪಯೋಗಿಸುತ್ತೇನೆ.